ದಾವಣಗೆರೆ ಕ್ಷೇತ್ರ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಅನ್ನೋದು ಈಗ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಯಾಕಂತಂದರೆ ದಾವಣಗೆರೆ ಕ್ಷೇತ್ರದ MLA ಆದಂಥ ಶಾಮನೂರು ಶಿವಶಂಕರಪ್ಪನವರು ಮರಣ ಹೊಂದಿದ ಕಾರಣ ಆ ಕ್ಷೇತ್ರ ಖಾಲಿಯಾಗಿದೆ. ಸೊ ಆ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ಸ್ ನಡೀತಾ ಇದ್ದಾವೆ. ಕಾಂಗ್ರೆಸ್ ತಮ್ಮ ಅಭ್ಯರ್ಥಿಯಾಗಿ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಆದಂಥ ಸಮರ್ಥ ಶಾಮನೂರು ಅವ್ರನ್ನ ಕಣಕ್ಕಿಳಿಸಿದೆ. BJPದಿಂದ ಶ್ರೀನಿವಾಸ್ ದಾಸ ಕರೆಪ್ಪನವ್ರನ್ನ ತಮ್ಮ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದೆ. ಆದರೆ BJPಯಲ್ಲಿ ಯಾವುದೇ ಗೊಂದಲ ಇಲ್ಲ. ಅಲ್ಲಿ BJP MLA ಕ್ಯಾಂಡಿಡೇಟ್ಗೆ ಕಾಂಪಿಟೇಷನ್ ಇದ್ದರೂ ಕೂಡ ಅವರೆಲ್ಲರೂ ಈಗ ಕ್ಯಾಂಡಿಡೇಟ್ ಅನೌನ್ಸ್ ಆದಮೇಲೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಈಗ ಪ್ರಾಬ್ಲಮ್ ಬಂದಿದ್ದು ಕಾಂಗ್ರೆಸ್ನಲ್ಲಿ. ಶಾಮನೂರು ಶಿವಶಂಕರಪ್ಪನವರ ಶಿಷ್ಯ ಆದಂಥ ಸಾದಿಕ್ ಪೈಲ್ವಾನ್ ಅವರು MLA ಟಿಕೆಟ್ ತನಗೆ ಬೇಕಂತ ಹೇಳಿ ಭಾಳಷ್ಟು ಪ್ರಯತ್ನ ಮಾಡಿದರೆ. ಜಮೀರ್ ಅಹ್ಮದ್ ಅವ್ರನ್ನ ಹಿಡ್ಕೊಂಡು ಕಾಂಗ್ರೆಸ್ ಹಿರಿಯ ಮುಸ್ಲಿಂ ನಾಯಕರ ಎಲ್ಲರನ್ನೂ ಹಿಡ್ಕೊಂಡು ದಾವಣಗೆರೆ ಸೌತ್ ಕ್ಷೇತ್ರ ತಮಗೆ ಬೇಕಂತ ಹೇಳಿ ಹಠ ಹಿಡಿದಿದ್ದು ಎಲ್ಲರಿಗೂ ಗೊತ್ತಿದೆ. ಅಷ್ಟೇ ಅಲ್ಲದೆ ಜಮೀರ್ ಅಹ್ಮದ್ ಅವರು ಕೂಡ ಭಾಳಷ್ಟು ಇವರಿಗೆ ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಲಾಸ್ಟ್ ಕೊನೆ ಕ್ಷಣಕ್ಕೆ ಶಾಮನೂರು ಫ್ಯಾಮಿಲಿ ಪ್ರೆಸರ್ದಿಂದ ಕಾಂಗ್ರೆಸ್ ಅನ್ನೋದು ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಪ್ರಸ್ತುತ ಸಚಿವಾದಂಥ SS ಮಲ್ಲಿಕಾರ್ಜುನ್ ಅವರ ಮಗಕ್ಕೆ ಟಿಕೆಟನ್ನು ಅನೌನ್ಸ್ ಮಾಡಿದೆ. ಈ ಉದಂತದಿಂದ ದಾವಣಗೆರೆ ಸೌತ್ ಏನು ವೋಟರ್ಸ್ ಇದ್ದಾರೆ, ಮ್ಯಾಕ್ಸಿಮಮ್ 90,000 ಮುಸ್ಲಿಂ ವೋಟರ್ಸ್ ಇದ್ದಾರೆ. ಸೊ ಆ ವೋಟರ್ಸ್ ಎಲ್ಲರೂ ಕೂಡ ಬೇಜಾರಾಗಿದ್ದು ವಿಷಯ ಈಗ ಎಲ್ಲ ಕಡೆ ಸುದ್ದಿ ಆಗ್ತಾಯಿದೆ. ಯಾಕಂತಂದರೆ ಸುಮಾರು 40 ವರ್ಷದಿಂದ ಅಲ್ಲಿ ಶಾಮನೂರು ಶಿವಶಂಕರಪ್ಪನವ್ರನ್ನು ಅವರು ಗೆಲ್ಲಿಸ್ಕೊತ ಬರ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಆದಮೇಲೆ ತಮಗೆ ಟಿಕೆಟ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ, ಒಂದು ಆಶೆಯಲ್ಲಿ ಅಲ್ಲಿರುವಂಥ ಲೀಡರ್ಸ್, ಮುಸ್ಲಿಂ ಲೀಡರ್ಸ್ ಇದ್ದರು. ಸೊ ಆ ಕಾರಣಕ್ಕಾಗಿ ಶಿವಶಂಕರಪ್ಪನವರ ಫಾಲೋವರ್ಸ್ ಆದಂಥ ಸಾದಿಕ್ ಅಹ್ಮದ್ ಅವರು, ಜಬ್ಬರ್ ಅಹ್ಮದ್ ಅವರು, ಇವರೆಲ್ಲರೂ ಕೂಡ ಎಲೆಕ್ಷನ್ ಟಿಕೆಟ್ಗೋಸ್ಕರ ಟ್ರೈ ಮಾಡಿದ್ದಾರೆ. ಅದರಲ್ಲಿ ಭಾಳಷ್ಟು ಹೆಸರಾದಂಥ ಸಾದಿಕ್ ಪೈಲ್ವಾನ್ ಭಾಳಷ್ಟು ತಮ್ಮ ಏನು ಕೆಪಾಸಿಟಿ ಮೀರಿ ಅವರು ಟಿಕೆಟ್ಗೋಸ್ಕರ ಪ್ರಯತ್ನ ಮಾಡಿದ್ದಾರೆ. ಲಾಸ್ಟ್ವರೆಗೂ ನಿಮಗೆ ಟಿಕೆಟ್ ಬರುತ್ತೆ ಅಂತ ಹೇಳಿ ಕೊನೆ ಕ್ಷಣಕ್ಕೆ ಶಾಮನೂರು ಅವರ ಫ್ಯಾಮಿಲಿ ಪ್ರೆಸರ್ಗೆ ಶಾಮನೂರು ಸಮರ್ಥ್ಗೆ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಅಂಥೇಳಿ ಭಾಳಷ್ಟು ಮೀಟಿಂಗ್ಗಳಲ್ಲಿ ಸಾದಿಕ್ ಪೈಲ್ವಾನ್ ಅವರು ತಮ್ಮ ಅಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅದಕ್ಕೆ ಕಾರಣ ತನಗೆ ಟಿಕೆಟ್ ಘೋಷಿಸದೇ ಕಾರಣ ತಮ್ಮ ಮುಸ್ಲಿಂ ಲೀಡರ್ಸ್ ಎಲ್ಲರನ್ನ ಒಪಿನಿಯನ್ ತಗೊಂಡು ಅವರು ಇಂಡಿಪೆಂಡೆಂಟಾಗಿ ನಾಮಿನೇಷನ್ಸ್ ಹಾಕಿದರು. ಸೊ ಹಾಕಿದ ಮೇಲೆ ಭಾಳಷ್ಟು ಜನರು, ಪ್ರೆಸ್ ರಿಪೋರ್ಟರ್ಸ್ ಎಲ್ಲರೂ ಕೇಳಿದರು. ಅವರು ನಾನು ಈ ಕಣದಿಂದ, ಈ ಕಾಂಪಿಟೇಷನ್ದಿಂದ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ. ನಾನು ರಣರಂಗದಲ್ಲಿ ಇದ್ದೇ ಇರ್ತೀನಿ, ಎಲೆಕ್ಷನ್ದಲ್ಲಿ ಗೆದ್ದೇ ಗೆಲ್ತೀನಿ. ನನ್ನ ಮುಸ್ಲಿಂ ವೋಟರ್ಸ್ ಆಗಲಿ, ಅಹಿಂದ ವೋಟರ್ಸ್, ಬ್ಯಾಕ್ವರ್ಡ್ ಕ್ಲಾಸ್ ವೋಟರ್ಸ್ ಆಗಲಿ ನನಗೆ ಆಶೀರ್ವಾದ ಮಾಡಿದರೆ ನನ್ನ ಗೆಲುವು ಖಚಿತ ಅಂತ ಹೇಳ್ಕೊತ ಬಂದಿರುವಂಥ ಸಾದಿಕ್ ಪೈಲ್ವಾನ್ ಅವರು ಇವತ್ತು ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ನ ಭೇಟಿ ಆದಮೇಲೆ ತಾನು ನಾಮಿನೇಷನ್ನ ವಿಡ್ರಾ ಮಾಡದೇ ಇದ್ದರೂ ಕೂಡ, ಯಾಕಂತಂದರೆ ಟೈಮ್ ಮುಗಿದೋಗಿದೆ ವಿಡ್ರಾ ಮಾಡಲಿಕ್ಕೆ. ಸೊ ವಿಡ್ರಾ ಮಾಡದೇ ಇದ್ದರೂ ಕೂಡ ನಾನಂತೂ ಸಮರ್ಥ ಗೆಲುವಿಗೆ ಮುಂದೆ ನಿಂತ್ಕೊಂಡು ನಾನು ಪ್ರಚಾರ ಮಾಡ್ತೀನಿ ಅಂತಲೂ ಅವರು ಘೋಷಿಸಿದರೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಅವರು ಆ್ಯಂಡ್ DK ಶಿವಕುಮಾರ್ ಅವರು ಇದು ಬೇಷರತ್ತು, ಅಂದರೆ ನೋ ಕಂಡೀಷನ್, ಅನ್ಕಂಡೀಷನಲ್ ವಿಡ್ರಾ ಅಂತಲೇ ಹೇಳ್ಬೋದು. ಹಿ ವಾಸ್ ರಿಟೈರ್ಡ್. ಅಂದರೆ ಸಾದಿಕ್ ಪೈಲ್ವಾನ್ ಅವರು ಈ ಎಲೆಕ್ಷನ್ದಿಂದ ಸ್ವತಃ ರಿಟೈರ್ಡ್ ಆಗಿ ಸಮರ್ಥ ಶಾಮನೂರು ಅವ್ರನ್ನ ಗೆಲ್ಲಿಸಲಿಕ್ಕೆ ಪ್ರಚಾರ ಮಾಡ್ತಾರೆ ಅಂತೇಳಿ ಸಿದ್ದರಾಮಯ್ಯ ಅವರು ಆ್ಯಂಡ್ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಆದರೆ ಈ ಸಾದಿಕ್ ಪೈಲ್ವಾನ್ ಡಿಸಿಷನ್ಗೆ ಮುಸ್ಲಿಂ ಹಿರಿಯರು ಆ್ಯಂಡ್ ಮುಸ್ಲಿಂ ವೋಟರ್ಸ್ದ ಅಪ್ರೂವಲ್ ಐತೋ ಇಲ್ಲ ಅನ್ನೋದಿಲ್ಲ ಡೌಟ್ ಬರ್ತಾಯಿದೆ. ಯಾಕಂತಂದರೆ ಸಾದಿಕ್ ಪೈಲ್ವಾನ್ ಅವರು ಮಾತುಕತೆಗೆ ಅವಕಾಶನೇ ಇಲ್ಲ. ನಾನಂತೂ ಈಗ ಸಂದಾಯ ಮಾತೇ ಇಲ್ಲ, ಈಗ ಟೈಮ್ ಮೀರೋಗಿದೆ. ಸಿದ್ದರಾಮಯ್ಯವರೆಲ್ಲ ಯಾರು ಹೇಳಿದ್ರು ಕೂಡ ನನಗೆ ಕೇಳೋಂಗಿಲ್ಲ. ನಾನು ಡೆಫಿನೆಟ್ಲಿ ಕಾಂಪಿಟೇಷನ್ಸಲ್ಲಿ ಸ್ಪರ್ಧೆಯಲ್ಲಿ ಇದ್ದೇ ಇರ್ತೀನಿ, ಗೆದ್ದೇ ಗೆಲ್ತೀನಿ ಅಂತ ಹೇಳ್ಕೊತ ಬಂದಿರುವಂಥ ಸಾದಿಕ್ ಪೈಲ್ವಾನ್ ಅವರ ಈ ನಡೆ ಮುಸ್ಲಿಂ ಕಮ್ಯುನಿಟಿ ಲೀಡರ್ಸ್ ಆಗಲಿ, ವೋಟರ್ಸ್ ಆಗಲಿ ಯಾವ ಥರ ತೊಗೊತಾರೆ ಅನ್ನೋದು ಇಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂತಂದರೆ ತಮ್ಮ ಲೀಡರ್ ಆಗಿ ಘೋಷಿಸಿರುವಂಥ ಅನೇಕ ಮುಸ್ಲಿಮರು ಈಗ ಸಾದಿಕ್ ಪೈಲ್ವಾನ್ ಅವರು ತಗೊಂಡಿರುವಂಥ ಡಿಸಿಷನ್ ಮೇಲೆ
ಅವರು ಯಾವ ಥರ ಅವರು ಅಭಿಪ್ರಾಯ ಇದೆ ಅನ್ನೋದನ್ನು ಇನ್ನೂ ಗೊತ್ತಾಗಬೇಕಾಗಿದೆ. ಯಾಕಂತಂದರೆ ಇನ್ನೂ ದಾವಣಗೆರೆ ಮುಸ್ಲಿಂ ಲೀಡರ್ಸ್ ಆಗಲಿ ವೋಟರ್ಸ್ ಆಗಲಿ ತಮ್ಮ ಅಭಿಪ್ರಾಯವನ್ನು ಯಾವ ಚಾನಲ್ನಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡಿಲ್ಲ. ಆದರೆ ನನಗೆ ತಿಳಿದಿರುವಂಥ ಕಾರಣಗಳೇನಂತಂದರೆ, ಈಗ 90,000 ಮುಸ್ಲಿಂ ವೋಟ್ಸ್ ಅದಾವೆ. ಅದರಲ್ಲಿ ಕೆಲವರು ಸಮರ್ಥ ಶಾಮನೂರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ಕೆಲವರು ಸಾದಿಕ್ ಪಾಲನ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಈಗ 90,000 ಮುಸ್ಲಿಂ ವೋಟ್ಸ್ದಲ್ಲಿ 45,000 ಇಬ್ಬರಿಗೂ ಸಮರ್ಥ ಶಾಮನೂರ್ಗಂಡು ಸಾದಿಕ್ ಪಾಲನ್ ಬಿದ್ದರೂ ವೋಟ್ ಡಿವೈಡ್ ಆಗಿ ಅಲ್ಲಿ BJP ಕ್ಯಾಂಡಿಡೇಟ್ಗೆ ಅನುಕೂಲ ಆಗುತ್ತೆ, ಅವ್ರು ಗೆಲ್ಲೋ ಚಾನ್ಸ್ ಐತೆ ಅಂತ ಒಂದು ಲೆಕ್ಕಾಚಾರದಲ್ಲಿ ಸಾದಿಕ್ ಪಾಲನ್ ಅವರು ಹಿಂದೆ ಹೋಗಿರ್ಬೇಕಂತ ಅನ್ನೋದು ನಂದು ಫಸ್ಟು ಎಕ್ಸ್ಪೆಕ್ಟೇಷನ್. ಇನ್ನೊಂದೇನಂತಂದರೆ, ಈಗ ಸಮರ್ಥ ಶಾಮನೂರ್ನ ಈಗ ಕಾಂಪಿಟೇಷನ್ದಲ್ಲಿ ಅವ್ರನ್ನ ಎದುರಿಸ್ಬೇಕಂತಂದರೆ ಬಹಳಷ್ಟು ಅಮೌಂಟ್ ಬೇಕಾಗುತ್ತೆ. ಅವರು ಶಾಮನೂರ್ ಫ್ಯಾಮಿಲಿ ವೆರಿ ರಿಚ್ ಫ್ಯಾಮಿಲಿ, ದಾವಣಗೆರೆದಲ್ಲೇ ದೊಡ್ಡ ಶ್ರೀಮಂತರವರು. ಸೊ ಅವ್ರನ್ನ ಫೇಸ್ ಮಾಡಬೇಕಂತಂದರೆ ಸಾದಿಕ್ ಪೈಲವಾನ್ ಅವ್ರ ಹತ್ರ ಅಷ್ಟು ರೊಕ್ಕನೂ ಇಲ್ಲ, ಅಷ್ಟು ಹಂಚ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ನಾವು ನಿಜ ಮಾತಾಡ್ಬೇಕಂತಂದರೆ ಯಾವ ಎಲೆಕ್ಷನ್ ಆದರೂ ಮಿನಿಮಮ್ 50 crores ಬೇಕಂತ ಹೇಳಿ ಎಲ್ಲ ಜನರು ಎಲ್ಲ ಒಳಗಿರುವಂಥ ವಿಷಯ. MLA ಆಗಬೇಕಂತಂದರೆ ಮಿನಿಮಮ್ 50 ಕೋಟಿ ಇರಬೇಕಂತ ಹೇಳಿ ಭಾಳಷ್ಟು ಜನರು ಹೇಳ್ತಾ ಇರ್ತಾರೆ. ಸೊ ಈಗ 50 ಕೋಟಿವರೆಗೂ ಖರ್ಚು ಮಾಡೋಷ್ಟು ತಾಕತ್ತು ಸಾದಿಕ್ ಪೈಲವಾನ್ಗೆ ಐತೋ ಇಲ್ಲ ಅನ್ನೋದನ್ನು ಕೂಡ ಇಲ್ಲ, ಅವರು ಮನವೊಲಿಕೆ ಅವರು ತಮ್ಮ ಆತ್ಮಸಾಕ್ಷಿಗೆ ಕೇಳ್ಕೊಂಡಿರ್ಬೋದು. ಅಷ್ಟೇ ಅಲ್ಲದೆ ಈಗ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಕರೆದು ನಿನಗೆ ನಿಗಮ ಮಂಡಳಿ ಒಂದು ಅಧ್ಯಕ್ಷ ಹುದ್ದೆಯನ್ನು ನೀವು ಕೊಡ್ತೀವಿ, ವಿಡ್ರಾ ಮಾಡ್ಕೋ, ಸಮರ್ಥ ಶಾಮನೂರಿಗೆ ಸಪೋರ್ಟ್ ಮಾಡು, ಅದರಿಂದ ಸಮರ್ಥ ಶಾಮನೂರಿಗೆ ಗೆಲ್ತಾನೆ, ನೀವಿಬ್ಬರು ಇದ್ದರೆ ಡೆಫಿನೆಟ್ಲಿ ಇಬ್ಬರು ಸೋಲೋ ಚಾನ್ಸ್ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ನೀನಂತೂ ಗೆಲ್ಲೋದಿಲ್ಲ, ಸಮರ್ಥ ಶಾಮನೂರನ್ನ ಗೆಲ್ತಾನೆ, ಇಲ್ಲಾಂದ್ರೆ ಆಪೋಸಿಟ್ ಕ್ಯಾಂಡಿಡೇಟನ್ನು ನಿಮ್ಮಿಬ್ಬರು ಜಗಳದಲ್ಲಿ ಗೆಲ್ತಾರನ್ನ ಒಂದು ಕ್ಯೂ ಮಾತು ಹೇಳಿ ವಿಡ್ರಾ ಮಾಡಿಸಿರ್ಬೋದು ಅಂಥೇಳಿ ಮೂಲ ಇನ್ಫಾರ್ಮೇಷನ್ ಅನ್ನೋದು ಸಿಗ್ತಾ ಇದೆ. ಸೊ ಇದರಿಂದ ದಾವಣಗೆರೆ ಕಾಂಗ್ರೆಸ್ನಲ್ಲಿ ಕ್ರಿಯೇಟ್ ಆಗಿರುವಂಥ ಒಂದು ಗೊಂದಲ ಅನ್ನೋದು ಇವತ್ತು ಕ್ಲಿಯರ್ ಆಗಿದೆ. ನೋಡಬೇಕು ಶ್ರೀನಿವಾಸ್ ದಾಸ್ ಕರೆಪ್ನವರನ್ನು ಸಮರ್ಥ ಶಾಮನೂರದಲ್ಲಿ ಯಾವ ಥರ ಪೈಪೋಟಿ ಇರುತ್ತೆ ಅನ್ನೋದನ್ನು ನಾವು ಮುಂದೆ ಕಾದು ನೋಡಬೇಕಾಗಿದೆ. ಅಷ್ಟೇ ಅಲ್ಲದೆ ಈಗ ಸಾದಿಕ್ ಪೈಲವಾನ್ ತಗೊಂಡಿರುವಂಥ ನಿರ್ಧಾರದಿಂದ ಎಲ್ಲ ಮುಸ್ಲಿಮರು ಅವರು ಹಿಂದೆ ಹೋಗ್ತಾರೋ ಅಥವಾ ನಮ್ಮ ಮುಸ್ಲಿಂ ಜನರಿಗೆ ಈ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಈ ಎಲೆಕ್ಷನ್ಸ್ದಲ್ಲಿ ಅಂಥೇಳಿ BJPಗೆ ಓಟ್ ಹಾಕ್ತಾರೋ ಅನ್ನೋದು ಈಗ ಕಾದು ನೋಡಬೇಕಾಗಿದೆ. ಆದರೆ ಸಾದಿಕ್ ಪೈಲವಾನ್ ಅವರು ವೆರಿ ಕ್ಲಿಯರಾಗಿ ಹೇಳಿದ್ದಾರೆ, ಅವರು ಡೆಫಿನೆಟ್ ಆಗಿ ಎಲೆಕ್ಷನ್ ಕಂಪೇನ್ದಲ್ಲಿ ಮುಂದೆ ನಿಂತ್ಕೊಂಡು ಸಮರ್ಥ ಶಾಮನೂರಿಗೆ ಬೆಂಬಲಿಸುತ್ತೇನೆ ಅಂತ ಕೂಡ ಅವರು ಹೇಳಿದ್ದಾರೆ. ಕಾದು ನೋಡಬೇಕಾಗಿದೆ ಯಾವ ಥರ ಈ ಎಲೆಕ್ಷನ್ ಅನ್ನೋದು ನಡೆಯುತ್ತೆ, ಯಾರು ಗೆಲ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ವೆರಿ ಇಂಟ್ರೆಸ್ಟಿಂಗ್ ಐತೆ ದಾವಣಗೆರೆ ಸೌತ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಅನ್ನೋದು ನಾವು ಈಗಾಗಲೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಷ್ಟು ಟಫ್ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳಿ.